ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಹಿಡಿಯೋದೇ ಕಷ್ಟ. ಅವ್ರಿಗೆ ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದರೆ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯ್ತು ಊಟ. ಆ ಮಟ್ಟದ ಬಿಸಿ ಮನುಷ್ಯ. ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾಲ್, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ಟಾಗುತ್ತೆ ಅನಿಸಿತ್ತು, ಚಿನ್ನಮ್ಮ ಹಿಟ್ಟಾಗುತ್ತೆ ಅನಿಸಿತ್ತು, ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು. ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗೆ ಹೋಗುತ್ತೆ ನೋಡಿ ಅಂತ. ಇವತ್ತು ಹಿಟ್ಟಾಯಿತು ಹೊಗಳ್ತಾ ಇದ್ದೀನಿ ಈ ಸಾಂಗು. ಅದು ಹಿಟ್ಟಾಗಿರ್ಲಿಲ್ಲ ಅಂದರೆ ಏನು ಇವ್ರಿಗೆ ಇನ್ನು ಸಾಂಗ್ ಹಿಟ್ಟಾಗೋಕ್ಕಿಂತ ಮುಂಚೆನೇ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗಬೇಕು. ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು. ಅದನ್ನು ಶೇರ್ ಮಾಡ, ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು. ಅಯ್ಯೋ ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿ. ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ PR ಟೀಮ್ ಅವ್ರಿಗೆ ಇಮ್ಮಿಡಿಯೇಟ್ ಅದು ಬರಲೇಬೇಕು, ನನಗೆ ಬೆಳಗ್ಗೆನೇ ಹಾಕಬೇಕು ಅದನ್ನು ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವ್ರ ಮುಗ್ಧ ಪ್ರೀತಿ. ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು.